ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದುರು ಹಳಿಯಲು ಬೇಡ. ಇದೇ ಅಂತರಂಗ ಶ್ರುತಿ, ಇದೇ ಬಹಿರಂಗ ಶ್ರುತಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಫ್ರೆಂಡ್ಸ್, ಹಾಯ್, ನಮಸ್ತೆ ಎಲ್ಲರಿಗೂ. ಸ್ಟ್ರಾಂಗ್ ಸವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಇವರು ವಚನ ಹೇಳ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ನಾವು ಇವತ್ತು ಮುದ್ರಣ ಕಾಶಿ ಅಂತ ಪ್ರಸಿದ್ಧವಾಗಿರುವ ನಮ್ಮ ಕರ್ನಾಟಕದಲ್ಲಿರುವಂತಹ ಗದಗ್ ಎಂಬ ಊರಿಗೆ ನಾವು ಇವತ್ತು ಬಂದಿದ್ದೀವಿ. ಫ್ರೆಂಡ್ಸ್, ಗದಗ್ ನನಗೇನು ಹೊಸದಲ್ಲ. ಇದು ನಾನು ಅಂದರೆ ಗದಗಿಂದ ಒಂದು ಸ್ವಲ್ಪ 5 ಕಿಲೋಮೀಟ್ರ್ ದೂರಲ್ಲಿರುವಂತಹ ಒಂದು ಹಳ್ಳಿಯಲ್ಲಿ ನಾನು ಜನಿಸಿದ್ದು. ಬಟ್ ನಾನು ಅಲ್ಲಿ ಇದ್ದಿದ್ದಿಲ್ಲ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಳಿಯಲ್ಲಿ. ಹಾಗಾಗಿ ನನಗೆ ಗದಗ ಅಷ್ಟು ಪರಿಚಯ ಇಲ್ಲ. ಮತ್ತು ನೀವು ಅನ್ಕೋಬೇಡ್ರಿ ನಾ ಗದಗಳವಳೆ ಅಂಥೇಳಿ. ನಾ ಹೆಂಗೆ ಗದಗ್ನವಳಲ್ಲ, ನಾನು ಹುಬ್ಳಿಯವಳು. ಫ್ರೆಂಡ್ಸ್, ಇವತ್ತು ನಾವು ಗದಗ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಬ್ರದರ್ ಅವ್ರ ಮನೆಗೆ ಬಂದಿದ್ದೀವಿ. ಅಂದರೆ ನಮ್ಮ ಕಾಕಾರವ್ರ ಮನೆಗೆ ಬಂದಿದ್ದೀವಿ. ಫ್ರೆಂಡ್ಸ್, ಇಲ್ಲಿ ಭೀಷ್ಮ ವಿಹಾರದಲ್ಲಿ ನಮ್ಮ ಜಗದ್ಗುರು ಖ್ಯಾತಿಯಾದಂತಹ ಬಸವೇಶ್ವರ ಅವರ ಸ್ಟ್ಯಾಚು ಇದೆ. ಇದು ನಮ್ಮ ಕರ್ನಾಟಕದಲ್ಲೇ ಅತಿ ದೊಡ್ಡ ಸ್ಟ್ಯಾಚು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಸವೇಶ್ವರ ಅವ್ರದ್ದು 116.7 ಅಡಿ ಎತ್ತರ ಐತಂತ ಇದು ಪ್ರತಿಭೆ. ಮತ್ತು ಈ ಪ್ರತಿಭೆ ಇರೋಕೆ ಇದು ಕಾರಣ ಏನಂದ್ರೆ ಮಹಾಭಾರತದ ಭೀಷ್ಮ ಮತ್ತು ಅರ್ಜುನರ ಯುದ್ಧದ ಪ್ರತಿಮೆಗಳು ಪ್ರವೇಶದ್ವಾರದಲ್ಲಿವೆ. ಹಾಗಾಗಿ ಫ್ರೆಂಡ್ಸ್, ಈ ಕೆರೆಗೆ ಭೀಷ್ಮ ಕೆರೆ ಅಂತ ಹೆಸರು ಬರೋಕೆ ಕಾರಣ ಆಯ್ತಂತೆ. ಮತ್ತು ಈ ಕೆರೆಯ ಮಧ್ಯದಲ್ಲಿ ಈ ಪ್ರತಿಭೆಯನ್ನು ಸ್ಟ್ಯಾಚುವನ್ನು ನಿಲ್ಲಿಸಿದಾರಂತೆ. ಆಮೇಲೆ ಇಲ್ಲಿ ಉದ್ಯಾನವನ, ವಾಕಿಂಗ್ ಪಥ, ರೆಸ್ಟೋರೆಂಟ್ ಮತ್ತು ದೋಣಿ ವಿಹಾರ ಹಂಗೆ ಎಲ್ಲಾನು ವ್ಯವಸ್ಥೆಯನ್ನು ಇಟ್ಟಿದ್ದಾರೆ. ಆಮೇಲೆ ಈ ಕೆರೆಯನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಗೇಬಲ್ ಗೋಡೆಗಳ ನಿರ್ಮಾಣ ಮತ್ತು ಇತರ ಪ್ರವಾಸಿ ಸೌಲಭ್ಯಗಳು ಸೇರ್ಪಡೆ ಆಗಿವೆ ಅಂತೆ. ಫ್ರೆಂಡ್ಸ್, ಎಲ್ಲಿ ಐತೆ ಎಂಟ್ರೆನ್ಸ್? ಹೌದಾ? ಮತ್ತೆ ಅಲ್ಲೇ ಬಿಡ್ಬೇಕಾಗಿತ್ತು. ಹಲೋ, ಲವರ್ಸ್ ಕಪಲ್ಸ್ ಏನ್ ವ್ಯತ್ಯಾಸ? ಎರಡು ಒಂದ ಅಲ್ಲನ? ಲವರ್ಸ್ ಇನ್ನು ಅಗ್ರಿಮೆಂಟ್ ಆಗಿರಲ್ಲ, ಕಪಲ್ಸ್ ಅಗ್ರಿಮೆಂಟ್ ಆಗಿರುತ್ತೆ. ಲವರ್ಸ್ ಮುಂದ್ ಮದ್ವೆ ಆಗ್ಬೋದು, ಆಗದೆ ಇರ್ಬೋದು. ನೀವ್ ಆದ್ರೂ ಏನಿಲ್ಲ, ನೀವು ಫೈನಲಿ ಅದೇ ನಾನು ನೋಡಿದ ಪ್ರಕಾರ ಪಾರ್ಕಿಂಗ್ ಏರಿಯಾ ಅನ್ನೋದಕ್ಕಿಂತ ಸುತ್ತಮುತ್ತಲ ಜಾಗ ಇರೋದ್ರಿಂದ ಪಾರ್ಕಿಂಗ್ ಅಲ್ಲೆಲ್ಲೇ ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ಪಾರ್ಕಿಂಗ್ ಅಂತ ನಿಗದಿಯಾಗಿ ಒಂದು ಪ್ಲೇಸ್ ಇಲ್ಲ ಫ್ರೆಂಡ್ಸ್. ಬಟ್ ಅವರ ಯಾರ ಈ ಬಿಹಾರದ ಮ್ಯಾನೇಜ್ ಮಾಡ್ತಾರೆ ಅವರು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸ್ವಲ್ಪ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ, ನೋಡೋಕ್ಕೂ ಖುಷಿಯಾಗುತ್ತೆ. ಮತ್ತು ಇಲ್ಲಿ ಬಸವೇಶ್ವರ ಅವ್ರದ್ದು ಮದುವೆ ಆಗಿದ್ದು, ಆಮೇಲೆ ಅವರು ಯಾವ್ಯಾವ ಕೆಲಸ ಮಾಡಿದ್ರು, ಆಮೇಲೆ ಯುದ್ಧಗಳು ಮಾಡಿದ್ದು, ಅಂದ್ರೆ ದಲಿತರ ನಡುವೆ ಆದಂತಹ ಜಗಳಗಳಾಗಿದ್ದು ಅವನ್ನೆಲ್ಲಾನು ಮ್ಯೂಸಿಯಂ ಥರ ಅವ್ರ ಸ್ಟ್ಯಾಚು ಕೆಳಗೆ ಮಾಡಿದ್ದಾರೆ. ಚೆನ್ನಾಗಿದೆ. ಮುಂದೆ ವಿಡಿಯೋದಾಗ ನಾನು ತೋರಿಸ್ತೀನಿ, ನೋಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ. ಆಫ್ಟರ್ ಮೋರ್ ದೆನ್ 10 years ನಾ ಇಲ್ಲಿಗೆ ಬಂದಿದ್ದೆ. ನನ್ನ ಕಾಲೇಜ್ ಒಳಗಿದ್ದಾಗ ಬಂದಿದ್ದು ನಾನು. ಲಾಂಗ್ ಟೈಮ್. ಫೋಟೋ ಗಿಟೋ ಇಲ್ಲ, ಸಿಂಗಲ್ ಎಲ್ಲ ಹೊಡಿಬೇಕು. ಹೌದು, ಸಿಂಗಲ್ ಅಂತ ನೋಡು. ಡಿಪಿ ಸಿಂಗಲ್ ಅಂತ ಇಲ್ಲ, ಡಿಪಿ ಹಂಗೆ ಡಬಲ್, ನಾವು ಸಿಂಗಲ್ ಕೊಡಲ್ಲ. ಬಸವಣ್ಣನ ಕಾಲ್ ಕೂಗದ ನೋಡು ಮಾವ. ಬಸವಣ್ಣನ ಕಾಲ್ ಕೂಗದ ನೋಡು ಪಕ್ಷಿ. ವಾಪಸ್ ನೋ ಆಗತ್ತೆ. ಇದನ್ನ ಆಫ್ ಮಾಡು. ಇದ್ರಾಗ ಹೆಂಗ್ ಬರ್ತದೆ ಇಲ್ಲಿಂದ ಅಲ್ಲಿ ಕಾಲ್ ಹೊಡ್ತೀವಿ. ಹೇಳ್ರಿ. ಇದನ್ನ ಓಪನ್ ಮಾಡು. ಡಿಪಿ ಹಾಕ ಕೊಡಿ ಒಂದೊಂದು ಸಿಂಗಲ್ ಚಂದಗೆ ಹೊಡೆದೆ. ಫೋಟೋ ಸ್ಟುಡಿಯೋ ಉಪಯೋಗ ಇಲ್ಲ, ನಿನಗೇನು ಗೊತ್ತೈತಿ? ಚಪ್ಪಲ್ ಬಿಡ್ಬೇಕಾ? ಬಸವಣ್ಣವ್ರು ಅದಾರ, ಬಸವಣ್ಣವರು.
ಅವ್ರದ್ದಿದ್ದು ನೀವು ಮುಂದೆ ಹೋಗಿ. ನಾನು ನೋಡ್ತಾರಂತ ಬಾಲಕ ಬಸವನ ಕರೆಯಲಿ ಬಿದ್ದ ದಲಿತರ ಏನು ಮಾಡ್ತಾ ಇದ್ದೀರಿ ಸೌಕರ್ಯ? ಹಾಂ ರೀ, ಜನಿವಾರವನ್ನು ಧರಿಸುವುದನ್ನು ವಿರೋಧಿಸುತ್ತಿರುವ ಬಸವಣ್ಣನವರು ಮತ್ತು ಕೂಡಲ ಸಂಗಮದಲ್ಲಿ ಧ್ಯಾನಕ್ಕೆ ಕುಳಿತಿರುವುದು, ಹೀಗೆ ಹಲವಾರು ಅವ್ರದ್ದು ಜೀವನದಲ್ಲಿ ಆದಂತಹ ಸ್ಟ್ಯಾಚು ಮೂಲಕ ಗಂಗಾಂಬಿಕೆಯನ್ನು ಮದುವೆ ಆಗಿದ್ದಾನ. ಗಂಗಾಂಬಿಕೆಯನ್ನು ಮದುವೆ ಯಾವುದನ್ನು ವಧುವರರನ್ನು ಆನೆಕಾಲಿಗೆ ಕಟ್ಟಿಸಿ ಬರಾತಿರಲ್ರಿ ಇವತ್ತ? ಭಾಳ ಸ್ಲೋ ನಮ್ಮ ಮನೆಯವರು. ಏನು ಅನ್ಕೊಂಡಿದ್ವಿ? ಏನಿದು ಓದಿ ಹೇಳಿರಿ. ಕಲ್ಯಾಣದಲ್ಲಿ ಜರುಗಿದ ಹತ್ಯಾಕಾಂಡ ಕಾರಣವಾಗಿ ಶರಣರು ವಚನ ಸಂಪತ್ತನ್ನು ಸಂರಕ್ಷಿಸಲು ಉಳಿವಿಯತ್ತ ಧಾರಿಸುತ್ತಿರುವ ದೃಶ್ಯಗಳು ಚೆನ್ನಾಗಿದೆ, ಚೆನ್ನಾಗಿದೆ, ಖುಷಿ ಆಯಿತು ನೋಡಿ. ಇನ್ನು ಲಾಸ್ಟ್ ಆ್ಯಂಡ್ ಬೆಸ್ಟ್ ಬಸವಣ್ಣವರು ಕೂಡಲ ಸಂಗಮದಲ್ಲಿ ಆಗುವ ದೃಶ್ಯ. ವಾ ನೈಸ್. ಹಾಂ ನಡ್ರಿ ಹೋಗುವ ಮುಂದೆ ರೀ. ನೀವು ಹೇಳ್ದಾಗ ಮಾಡ್ಬೇಕತ್ತಾನ. ಇಲ್ಲಿ ಕುಂದಿರ್ತೀರಲ್ಲ ಕರೆಕ್ಟ್ ಅವ್ನ ತಲೆ ಕೆಳಗೆ. ಹಾಂ ನಡ್ರಿ. ಓ ಇಷ್ಟ ಈಸಿ ಐತಿ. ನಾನು ಗುದ್ದಾಡ್ತೀನಿ ರೀ. ಇಲ್ಲಿ ಬರ್ರಿ.
ಇನ್ನೂ ಸ್ವಲ್ಪ ಮ್ಯಾಲೆ ಇನ್ನೂ ಸ್ವಲ್ಪ ಮ್ಯಾಲೆ ಇನ್ನೂ ಸ್ವಲ್ಪ ಮ್ಯಾಲೆ ಕರೆಕ್ಟ್ ಬರ್ತೈತಿ ಒಂದ್ಸತಿ ಎರಡು ಕೈ ಮಾಡ್ರಿ ಹಿಂಗ್ರಿ ಹಿಂಗೆ ಎರಡು ಕೈಲಿ ಬರಲ್ಲ ಹಿಂಗ ಹೊತ್ಕೊತೀವಲ್ಲ ಹಂಗ ಮಾಡ್ರಿ ಹಿಂಗ ಹಿಂಗ ನಾ ಮಾಡ್ತೀನಿ ನೋಡ್ರಿ ಹಿಡ್ಕೊರಿ ಹಂಗಲ್ಲ ಕಾಕ ಏನಿಂತ ಗೊತ್ತಾನ ಅರ್ಜೆಂಟ್ ಬಂದಾಗ ಇನ್ನಷ್ಟು ಇನ್ನೊಂದು ಸ್ವಲ್ಪ ಇನ್ನೊಂದು ಜನ ಹಾ ಹಾಂ ಹೊಡ್ರಿ ಸ್ವಲ್ಪ ಹೊಡ್ಲಿ ವಿಡಿಯೋ ಬರ್ರಿ ಯಾಕೆ ಅರ್ಥನ ಆಗುದಿಲ್ಲ ಲೂಸ್ ಆಗಿದೆ ದೇವಸ್ಥಾನ ಹೋಗಿದ್ದೆ ಒಂದೆರಡು ಲಾಂಗ್ ಡ್ರೈವ್ ಹೋಗಿದ್ದೆ ಎಲ್ಲಿ ಗೊತ್ತಾ ಗಂಟಿ ಗಣೇಶ ಇವ್ರ ಬೈಕ್ ಮೇಲೆ ಅದು ಮನ್ಯಾಗ ಐತಲ್ಲ ಟಕೋಟ ಆ ಇದ್ರೊಳಗೆ ಹೋಗಿದ್ವಿ ಏ ಮಸ್ತ್ ಮತ್ತ ಆದ್ರೂ ಖುಷಿ ಆಯ್ತೆ ಪಾಪ ಇವ್ರಿಗೆ ಹೈರಾಣ ಆಗ್ಬಿಟ್ಟಿತ್ತ ಅವಾಗ ಯಾಕಂದ್ರೆ ಒಬ್ರೆ ಹೊಡೆಯವ್ರ ನಾನ್ಗಾರ ಹೊಡ್ಯಾಕ್ ಬರಲ್ಲ ಅವ್ರ ಅವ ಏನಂದ ಹೇಳ ಅವಾಗ ನಿಂಗೇನ್ ಹೊಡ್ಯಾಕರ ಬರಲ್ಲ ಏನಿಲ್ಲ ಒಳ್ಳೆ ನೀನ್ ಕರ್ಕೊಂಡ್ ಬಂದಿ ನಾವು ಒಬ್ಬಡ ಹೊಡಿಬೇಕಂದ್ರೆ ಎಷ್ಟು ಕಿಲೋಮೀಟರ್ ಆಗಿತ್ತು ಮಿನಿಮಮ್ ಅದು 150 ಕಿಲೋಮೀಟರ್ ಆಗಿತ್ತು ಹೋಗ್ತಾ ಬರ್ತಾ ಕೂಡಿ 170 ರೀ ಜಾಸ್ತಿ ಐತಲ್ರಿ ಹೋಗು ಬರನ 120 ಆಗುತ್ತೆ ಓ ಹಂಗ ಜಾಸ್ತಿ ಐತಲ್ರಿ ಒಂದ್ ವೇನ 170 ಅನ್ಸುತ್ರಿ ಹಂಗಾರ ಅದು ನಾವ್ ಹಾವೇರಿ ಮಠ ಹೋಗಿದ್ವಲ್ಲ ಅದು ಗೊಟ್ಟಮಠ ಹೋಗಿದ್ವಲ್ಲ ಅದಾದ್ಮೇಲೆ ಸಂಜೀವಿನಿ ಗಾರ್ಡನ್ ಅದಾದ್ಮೇಲೆ ಮತ್ತೆ ಎಲ್ಲಿ ಹೋಗಿದ್ವಿ ಇದಕ್ಕೆ ಅತ್ತಿಯವರಿ ಜಗ್ಗ ಸಲ ಹೋಗಿವಿ ನಾವು ನೋಡಸ್ ಅಯ್ಯೋ ಮುಂದೆ ಲೆಫ್ಟಿಗೆ ಆತ ಬೈಕ್ ನಂಬರ್ ಗಾಡಿ ಇಲ್ಲೇ ಹಚ್ಚಿ ಅಲ್ಲೇ 796 ಅಂತಾರಲ್ಲ ಬಾ 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 ಸಾಯಿ ಅವರು ದರ್ಶನನ ಕೊಡಕ್ ಹೊಲ್ರಂತಾರ ನೀ ಇವತ್ತು ಬಾ 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 ಓಂ ಸಾಯಿರಾಮ್ 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 ದರ್ಶನ ಕೊಟ್ರ ನನಗಂತೂ ಕೊಡ್ಲಿಲ್ಲ ಡನ್ ಬರ್ಪ ರೀ ಬರ್ರಿ ಭಾಳ ದಿನಗಳ ನಂತರ ಗದಗಿಗೆ ಬಂತು ಪಾಪ ಅವರ ಗಾಡಿ ರಿಟರ್ನ್ ಹೌದಾ ಇಲ್ಲ ಒಂದು ತಿಂಗಳ ಮೇಲೆ ಆತ ಅವನ್ ರಿಯಾಕ್ಷನ್ ಹೆಂಗಿರ್ತದ ಅಂತ ನೋಡಕ್ಕೆ ಹೌದಲ್ಲ ನೋಡಿರ್ತಾರ ಹಿಂಗ್ ನೋಡೋದಕ್ಕೂ ಹಂಗ್ ನೋಡೋದಕ್ಕೂ ವ್ಯತ್ಯಾಸ ಇರ್ತೈತಿ ಆರಾಮದೇನ್ವೇ ನೋಡ ಅಜ್ಜಿ ಆರಾಮದಿಯಾ ಕೇಳಲ್ಲನ ಆರಾಮದಿಯಾ ನಾನು ಕಾಶವನ್ ಮಗಳೇ ಆರಾಮದಾರ್ಬೇ ಆರಾಮದಾಳ ಅಜ್ಜಿ ಆರಾಮದಾಳ ಅವನು ಆರಾಮದಾಳ
ಹಾ ಬಂದಿದ್ದ. ಕಾರ ಕಾರ ಐ ಹಂಗಾಕು ಆ ಸ್ಟ್ಯಾಂಡ್ ಅಲ್ಲಿ ಐತಿ ಒಳಗೈತಿ. ನಿನ್ನ ಹೆಸರೇನು? ಚಂದ್ರೋನ್ ನಿನ್ನ ಹೆಸರು? ಹಾಂ ಇದು ಅಜ್ಜಿ ಏನ? ಯಾರವ್ರು? ಯಾರ ಮನ್ಯಾಗದಿ ನೀನು? ಶಾಂತಮ್ಮನ ಮನ್ಯಾಗದಿಯಾ? ಹೌದ ಹುಲಿ. ಮಾಮನ ಮನ್ಯಾಗ ಅಣ್ಣಲ್ ನೋಡವ, ಶಾಂತಮ್ಮನ ಮನ್ಯಾಗದಿದ್ದೆ ಅಂತ. ರೆಡಿ ಆಯ್ತಾ ನಮ್ಮ ಚಿಕನ್ನು? ಚಿಕನ್ ಸ್ಪೆಷಲ್ ಯಾರಿಗೆ ಕೊಡತ್ತಿ? ಮಾವಗನ? ಓ ಹಿಂಗನ? ಇಲ್ಲ ಸ್ವಲ್ಪ ಉಪ್ಪು ಖಾರ ಕರೆಕ್ಟ್ ಆಗೈತಿ. ಸ್ವಲ್ಪ ಖಾರ ಜಾಸ್ತಿ ಆದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಅನ್ಕೋತೀನಿ. ಖಾರ ಜಾಸ್ತಿ ಇನ್ನು ಕುದಿ ತಡಿಯೋದು ಖಾರ ತನಿಗ ಸ್ವಲ್ಪ ಹತ್ತು ಖಾರ. ಇವತ್ತ ನೀ ತಿಂದೋಡಪ್ಪ. ತಿಂದೆ ಅದು ಸುಡುದು ಹೆಂಗೆ ತಿಂತಿರೋ ಏನೋ ಹೆಂಗಾಗೈತಿ. ಇಬ್ರು ಗಂಡ ಅಂತ ಕೂಡ ಮಾಡಿರಿ ನೋಡೋಣ. ಈಗ ನಾವು ತಿಂದು ಒಂದು ಇದು ತಿಂದು ನೋಡ್ಲೆ ಪೀಸ್ ಸುಡ್ತ ತಡಿಯೋದು ಭಾಳ ಸುಟ್ರ ಬಾಯ ನೆಲಗಿ ಸುಡ್ತೈತಿ. ಏನಾತವ? ಆ ಏನು ನೀನು ಇದು ಮಾಡಲಿಲ್ಲ? ನ್ಯೂ ಇಯರ್ ಮಾಡಲಿಲ್ಲ ಪಾಪ. ನಿಮ್ಮ ಮಾಮ ಇದ್ದಿದ್ದಿಲ್ಲಲ್ಲ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಪಾಪ. ಚೆಕ್ ಮಾಡಿದ್ದ? ಯಪ್ಪೋ ಚಾಲು ನಾವ. ನೀ ಎಲ್ಲೆಲ್ಲಿ ಹೋಗಿ ಬಂದಿರ ಅಂತ ಹೇಳಿ ಫೋನ್ ಚೆಕ್ ಮಾಡಿದ್ದಂತ. ಚಿಕನ್ ವಿಡಿಯೋ ಮಾಡತ್ತಾರತ್ತ. ಚಿಕನ್ ತಿನ್ನತ್ತೀವಿ. ಚಿಕನ್ ವಿಡಿಯೋ ಮಾಡ್ಬೋದಾ? ನಾನು ಮಾಡಿನಲ್ಲ. ಅವ್ರಿಗೂ ಹಂಗಂತಂದ. ವಿಡಿಯೋದಾಗ ನಾನು ಬರ್ಬೇಕಣ? ನಾನು ಬರ್ಬೇಕಣ? ನಾನು ಬರ್ತೀನಿ ನೋಡು. ನಾನು ಬಂದೆ ನೋಡಿಲ್ಲ ಬಂದಿಲ್ಲ. ನೀ ವಿಡಿಯೋ ಹಾಕಿರ್ತೀನಿ ಅಲ್ಲಿ ನೋಡಿ. ನಿಮ್ ಮತ್ತೆ ಇವ್ರಿಗೆ ಹೇಳ ಏನ್ ಹಾಕರ್ಬ ಇವ್ರು? ಕಾಕ ಹಾಕರೋದಿಲ್ಲ? ಕಾಕ ಹಾಕರೋ ಕಾಕ ಕೇಳ. ಕಾಕ ವಿಡಿಯೋದಾಗ ಬರ್ತೀನಿ ನಾನು ಅಂತ ಕೇಳ. ಕೇಳ ಒಂದ್ ಗೇಮ್ ಮಾಡೋಣ. ನಾವ ಒಂದ್ ಗೇಮ್ ಮಾಡೋಣ. ಏನು ಒಂದ್ ಗೇಮ್ ಮಾಡೋಣ? ಯಾವ್ದು? ಅವ ತಾನ ಗೊತ್ತಾಗ್ತಂದ್ರಿ. ಯಾವ ಗೇಮ್ ಮಾಡೋದು? ಅದಾಗಿರ್ತಂದ್ರೆ ಏನ ಚಿರ್ತಿದ? ಚಿರ್ತಿ ಗೇಮ್ ಐತಾ? ಆಡೋಣ? ಏ ಏನಾತ್ರಿ? ಉಪ್ಪೇಡ ಉಪ್ಪೇಡ ಖಾರ ಅಷ್ಟ ಅಂತ ಹೇಳಿದ್ದಲ್ಲ ನಾನು. ಅಲ್ಲ ರೀ ಸ್ಟ್ರಾಂಗ್ ಸವಿ ಅನ್ನಕ್ಕೆ ಉಂಗ ಬರೋಲ್ ದೊಡ್ಡವಂಗ. ಆಕಿಗೆ ಏನ್ ಬರ್ತಾವ ಹುಡುಗಿಗೆ? ನಿಮ್ಮ ನಾ ಡ್ಯಾನ್ಸ್ ಮಾಡಿ ತೋರ್ಸ್ಬೇಕಾ? ಇಲ್ಲಿ ಕಾಕನ್ ಮಾಡ್ಸಕ್ ಹಸ್ತಿಯನ? ಗಂಗಾ ಸ್ಟೈಲ್ ನಿನ್ನೆ ಮಸ್ತ್ ಮಾಡಿವು. ನಿನ್ನೆ ಮಸ್ತ್ ಮಾಡಿವಿ ನಾವು. ಹೆಂಗ್ ಮಾಡಿವಿ? ಫೋಟೋ ಚೆಕ್ ಮಾಡಿದಿರ? ಅಲ್ಲೇ ಇದ್ರ ಹಾಕ್ಲೇನ? ಕರೆಕ್ಟ್ ಮಾಡ. ಸ್ಕೂಲಿಗೆ ಹೊಂಟೆ? ಕಾಡ್ದಾರ ಕಾಡ. ಏ ದಿನ ಸ್ನಾನ ಮಾಡೋಗಿನ ಮೇಲೆ ನೀನು
ಇಲ್ಲ ಹೊಡೆದ ಬಿಡ್ತೀನಿ ನೋಡಿ ನೀನು ಬುಟ್ಟಿ ಹಾಕೋ ಚಂದಾಗೆ ಬಾಯ್ಲೆ ಕೊಡ್ರಿ ಕೈಯಾಗೈತಿಲ್ಲ ಟಿಂಗ್ 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 ಏ ಕೊಡ್ರಿ ಯಾಕ ಏನಾಕತ್ತೆ ಇರ್ಲಿ ಬಿಡ ಕೊಡ್ಲಿ ಪಾಪ ಹುಡುಗನ ಕೈಯಾಗ ಕೊಡ್ತಾರ ನಾ ಕೊಡ್ತೀನಿ ಇದೆಲ್ಲ ಬೇಡ ಬೇಡ ಈಗ ಫುಲ್ಲ ಖರ್ಚು ಐ ಯಾಕ ಬೇಡ ಖುಷಿ ನೋಡಿ ಅಯ್ಯೋ ಹಿಂಗಂದ್ರೆ ಹೆಂಗ್ ನೀವು ನಾ ಕೊಡ್ತೀನಿ ಬಿಡ ಅವಂಗ ಅವ್ನು ಕೊಡ್ರಿಪ್ಪ ನೀವು ನನಗೆ ಕೊಟ್ಟು ಪಟ್ಟಂಗೆ ಕೊಡ್ರಿ ನಾ ಕೊಡ್ತೀನಿ ಕೊಡೋಗ್ರಿ ನೀವ ಹೌದು ಅವ್ರು ಕೊಡ್ಬೇಕದ ನಾವು ಕೊಡೋದ ಚಂದನ ಹೋದೇನಪ್ಪ ಏ ಕೊಡ್ರಿ ಇಲ್ಲ ಎಲ್ಲಾರು ನೋಡಿ ಕೊಡ್ರಿ ಅವ್ನು ಎಡಗಾಯ ಬಲಗಾಯ ಕೊಡ್ಬೇಕು ಯಾವಾಗ್ಲೂ ತಗೋಲೇಪ್ಪ ಏನಾಗಲ್ಲ ತಗೋ ತಗೋ ಅಯ್ಯ ಯಾಕ ಬಾ 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 ಬೇಡ ಬೇಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ ವಿಡಿಯೋ ಹೇಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್